ನಮಸ್ಕಾರ ಸ್ನೇಹಿತರೆ, ನಾನು ಇವಾಗ ಬೆಂಗಳೂರಿನ ಕುಮಾರ ಕೃಪಾ ರೋಡ್ನಲ್ಲಿರುವ ಕರ್ನಾಟಕ ಚಿತ್ರಕಲಾ ಪರಿಷತ್ಗೆ ಬಂದಿದ್ದೀನಿ. ಏನಕ್ಕಪ್ಪ ಅಂತೀರಾ, ಈ ಏಪ್ರಿಲ್ 19ರಿಂದ 29ರವರೆಗೆ ಇಂಡಿಯನ್ ಹಾತ್ ಫೆಸ್ಟಿವಲ್ ನಡೀತಾ ಇದೆ. ಇಲ್ಲಿ ನಮ್ಮ ರಾಜ್ಯದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಹಲವಾರು ಕುಶಲಕರ್ಮಿಗಳ ಮಳಿಗೆಗಳು ಬಂದಿದ್ದಾವೆ. ಯಾವ್ಯಾವುದಂದರೆ ಆರ್ಟ್ಸ್, ಕ್ರಾಫ್ಟ್ಸ್, ಹ್ಯಾಂಡ್ಲೂಮ್ ಆ್ಯಂಡ್ ಲೈಫ್ ಸ್ಟೈಲ್ ಎಕ್ಸಿಬಿಷನ್. ಸೊ ಮನೆಗಳಿಗೆ ಬೇಕಾದಂಥ ಅಲಂಕಾರಿಕ ವಸ್ತುಗಳಾಗಿರ್ಬೋದು ಅಥವಾ ಹ್ಯಾಂಡ್ಲೂಮ್ ಬಟ್ಟೆಗಳಾಗಿರ್ಬೋದು, ಇನ್ನೂ ವೆರೈಟಿ ಆಫ್ ತಾಮ್ರ, ಕಂಚು, ಪಂಚಲೋಹಗಳ ಒಂದು ವಿಗ್ರಹಗಳಿರ್ಬೋದು, ಹೆಣ್ಮಕ್ಕಳಿಗಾಗಿ ಬೇಕಾದಂಥ ಸಣ್ಣ ಪುಟ್ಟ ಜ್ಯುವೆಲರೀಸ್ ಆಗಿರ್ಬೋದು ಅಥವಾ ಬಟ್ಟೆಗಳಾಗಿರ್ಬೋದು, ಮನೆಗೆ ಬೇಕಾದ ಗೃಹ ಉಪಯೋಗಗಳ ವಸ್ತುಗಳಾಗಿರ್ಬೋದು, ವುಡನ್ ಆಟಿಕೆಗಳಾಗಿರ್ಬೋದು. ಸೊ ಈ ಥರದ ಹಲವಾರು ಮಳಿಗೆಗಳು ಬಂದಿದ್ದಾವೆ. ಇದು ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ 11 ದಿನಗಳ ಒಂದು ಎಕ್ಸಿಬಿಷನ್ ನಡೀತಾ ಇದೆ ಸ್ನೇಹಿತರೆ. ಈ ಒಂದು ಸಮ್ಮರ್ ಸೀಸನ್ನಲ್ಲಿ ತಾವೆಲ್ಲ ತಮ್ಮ ಮಕ್ಕಳು, ತಮ್ಮ ಫ್ಯಾಮಿಲಿ ಜೊತೆಗೆ ಬಂದು ಒಳಗಡೆ ಇರೋ ಪೇಂಟ್ಗಳನ್ನ ತಮ್ಮ ಮಕ್ಕಳಿಗೆ ತೋರಿಸಿ, ಸೊ ಅವುಗಳಿಗೆ ಒಂದು ಏನೋ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಪೇಂಟ್ ಮಾಡಲಿಕ್ಕೆ. ಅದ್ರ ಜೊತೆಗೆ ನೀವು ಕೂಡ ಈ ಎಲ್ಲ ಒಂದು ಎಕ್ಸಿಬಿಷನ್ಗಳನ್ನ ನೋಡಿ ಸಾಧ್ಯ ಆದರೆ ಪರ್ಚೇಸ್ ಕೂಡ ಮಾಡ್ಬೋದು. ಸೊ ಇದು ಯಾವುದೇ ರೀತಿ ಫೀ ಇಲ್ಲ. ಸೊ ಫ್ರೀ ಆಗಿ ಎಲ್ಲವನ್ನು ನೋಡ್ಕೊಂಡು ಹೋಗ್ಬೋದು. ಒಳಗಡೆ ಪೇಂಟಿಂಗ್ಗಳನ್ನು ನೋಡಲಿಕ್ಕೆ ಕೂಡ ಫ್ರೀ ಇದೆ. ಆದರೆ ಮೇಲ್ಗಡೆ ಮ್ಯೂಸಿಯಮ್ಗೆ ಹೋಗ್ಬೇಕಾದ್ರೆ 10 ರೂಪಾಯಿ ಚಾರ್ಜ್ ಇದೆ ಒಬ್ಬರಿಗೆ. ಎಲ್ಲವನ್ನು ನೋಡುವಂಥವೇ ಇದೆ. ಎಲ್ಲ ಒಂದು ತುಂಬ ಚೆನ್ನಾಗಿ ಪೇಂಟಿಂಗ್ ಕೂಡ ಇವೆ. ಸೊ ನಿಮ್ಮನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗಿ ಯಾವ ಥರ ಪೇಂಟಿಂಗ್ಗಳಿವೆ ಎಲ್ಲ ಒಂದು ಎಕ್ಸಿಬಿಷನ್ ಕೂಡ ನಿಮಗೆ ತೋರಿಸ್ತೀನಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗೋಣ. ಸ್ನೇಹಿತರೆ, ಇಲ್ಲಿ ನಾವೆಲ್ಲ ನೋಡ್ತಿರೋ ಪೇಂಟ್ಗಳೆಲ್ಲ ಯಾವುದೋ ಒಂದು ಫೋಟೋ ಹೊಡೆದು ಇಟ್ಟಿರೋದಲ್ಲ. ನಿಜವಾಗಲೂ ಬ್ರಷ್ಗಳಿಂದ ಬಟ್ಟೆಯ ಮೇಲೆ ಆಯಿಲ್ ಪೇಂಟನ್ನು ಮಾಡಿ ಅವುಗಳಿಗೆ ಫ್ರೇಮ್ ಹಾಕಿ ನಿಂದ್ರಿಸಿದ್ದಾರೆ. ಸೊ ಇವೆಲ್ಲ ಸೇಲ್ಸ್ ಕೂಡ ಇರುತ್ತೆ ಮತ್ತು ಫ್ರೀ ಎಕ್ಸಿಬಿಷನ್ ಕೂಡ ಇರುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ನಾವು ನೋಡ್ತಿದ್ದೀವಿ ಒಂದು ಹಳ್ಳಿಯ ವಾತಾವರಣದಲ್ಲಿ ಒಬ್ಬ ಹೆಣ್ಣು ಮಗಳು ಯಾವ ರೀತಿಯಾಗಿ ಮನೆಯಲ್ಲಿ ಅವರ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾಳೆ, ಯಾವ್ಯಾವ ರೀತಿ ಒಂದು ತರಕಾರಿಗಳನ್ನ ಉಪಯೋಗ ಮಾಡಿಕೊಂಡು, ಯಾವ ರೀತಿ ಒಲೆ ಇದೆ ಅವ್ರದ್ದು, ಮಣ್ಣಿನ ಮಡಿಕೆಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಅನ್ನೋದನ್ನು ತೋರಿಸ್ತಿದ್ದಾರೆ ಇಲ್ಲಿ. ಸ್ನೇಹಿತರೆ, ಈ ಪೇಂಟಿಂಗ್ಗಳಂದ್ರು ಯಾರೇ ಬಂದರೂ ಅವರನ್ನು ಮೂಕ ವಿಸ್ಮತ್ರ ಆಗಿಸ್ತದೆ. ಯಾಕಂದರೆ ಆ ಥರದ ಪೇಂಟಿಂಗ್ಗಳಿವೆಯಲ್ಲ, ಇವೆಲ್ಲ ಬಟ್ಟೆಯ ಮೇಲೆ ಮಾಡಿರ್ತಕ್ಕಂಥ ಆಯಿಲ್ ಪೇಂಟಿಂಗ್ಗಳು. ಮಕ್ಕಳನ್ನ ಕರ್ಕೊಂಬಂದು ಈ ಎಲ್ಲ ಪೇಂಟ್ಗಳನ್ನ ತೋರಿಸೋದ್ರೊಂದಿಗೆ ಅವ್ರಿಗೂ ಕೂಡ ಒಂದು ರಿಫ್ರೆಶ್ಮೆಂಟ್ ಇರುತ್ತೆ. ಪೇಂಟಿಂಗ್ಗಳ ಮೇಲೆ ಅವ್ರಿಗೂ ಕೂಡ ಆಸಕ್ತಿ ಬೆಳಿಬೋದು. ಅವರು ಕೂಡ ಒಬ್ಬ ಚಿತ್ರ ಬರಹಗಾರ ಆಗ್ಬೋದು.
ಹಾಗಾದರೆ ಸ್ನೇಹಿತರೆ ಬನ್ನಿ ಇವಾಗ ಈ ಇಂಡಿಯನ್ ಹಾತ್ ಫೆಸ್ಟಿವಲ್ ಅಂದರೆ ಈ ಒಂದು ಏನು ಮಳಿಗೆಗಳು ಬಂದಿದ್ದಾವೆ ಎಲ್ಲ ಎಕ್ಸಿಬಿಷನ್ನು, ಸೊ ಆ ಒಂದು ಮಳಿಗೆಗಳನ್ನು ನೋಡ್ಕೊಂಡು ಬರೋಣ. ಒಳಗಡೆ ಹೋಗಿ ಬನ್ನಿ. ಸ್ನೇಹಿತರೆ, ಇವೆಲ್ಲ ಹೆಣ್ಣು ಮಕ್ಕಳ ಕೈ ಬಳೆಗಳು. ಇವ್ರು ಹೇಳ್ತಿದ್ದಾರೆ ಇವೆಲ್ಲವೂ ಇಲ್ಲಿ ಮಾಡಿರೋದಲ್ಲ, ಇವೆಲ್ಲ ರಾಜಸ್ಥಾನದಿಂದ ತಂದಿರೋದು ಅಂತೇಳಿ. ಸೊ ವೆರೈಟಿ ನಿಮಗೆ ಇಲ್ಲಿ ಕೈ ಬಳೆಗಳು ಸಿಗುತ್ತವೆ. ಅದ್ರ ಜೊತೆಗೆ ಇಲ್ಲಿ ನಿಮಗೆ ಫೋಟೋ ಫ್ರೇಮ್ಗಳು ಕೂಡ ಇವೆ. ಹೆಣ್ಣು ಮಕ್ಕಳಿಗೆ ಬೇಕಾದಂಥ ಒಂದು ಕತ್ತಿನ ಸರಗಳಿರ್ಬೋದು, ಕಿವಿಯ ಓಲೆಗಳು, ಈ ಥರ ಎಲ್ಲ ಒಂದು ವೆರೈಟಿಗಳನ್ನ ಇಲ್ಲಿ ಎಕ್ಸಿಬಿಷನಲ್ಲಿ ಇಡಲಾಗಿದೆ ಸ್ನೇಹಿತರೆ. ಇವೆಲ್ಲ ಮನೆಯ ಅಂದರೆ ಗೃಹ ಅಲಂಕಾರಿಕ ವಸ್ತುಗಳು ಅಂತ ಹೇಳ್ಬೋದು. ಸೊ ಮನೆಯ ಶೋಕೇಸ್ನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲಿ ಸೆಟ್ ಆಗುತ್ತೆ ಅಲ್ಲಿ ಈ ಒಂದು ವಸ್ತುಗಳನ್ನ ಇಡೋದ್ರಿಂದ ಮನೆಯ ಒಂದು ಅಲಂಕಾರಿಕೆ ಜಾಸ್ತಿ ಆಗುತ್ತೆ. ಮನೆಯ ಒಂದು ಮತ್ತಷ್ಟು ಚೆನ್ನಾಗಿ ಕಾಣಲಿಕ್ಕೆ ಒಂದು ಈ ವಸ್ತುಗಳನ್ನ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಮನೆಗೆ ಬೇಕಾದ ಕರ್ಟನ್ಗಳು, ಬೆಡ್ಶೀಟ್ಗಳು ಮತ್ತು ಇವೆಲ್ಲ ಅತ್ಯುತ್ತಮವಾದ ಕ್ವಾಲಿಟಿ ಬಟ್ಟೆಗಳನ್ನೇ ತಂದಿರ್ತಾರೆ. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ಬೋದು ನಮಗೆ, ಆದರೆ ಕ್ವಾಲಿಟಿಯಲ್ಲಿ ಮಾತ್ರ ಯಾವುದೇ ರೀತಿ ಸಂದೇಹ ಬೇಡ. ಇಲ್ಲಿ ಹಲವಾರು ತರಹದ ಪೇಂಟಿಂಗ್ ಫ್ರೇಮ್ಗಳನ್ನು ಕೂಡ ಮಾರಾಟಕ್ಕೆ ಇಟ್ಟಿದ್ದಾರೆ. ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ.
ನನ್ನ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಇಲ್ಲಿ ತಾಮ್ರ, ಹಿತ್ತಾಳೆ, ಕಂಚು, ಪಂಚಲೋಹಗಳಲ್ಲಿ ಮಾಡಿದಂಥ ಒಂದು ಮೂರ್ತಿಗಳನ್ನ ಇಟ್ಟಿದ್ದಾರೆ ನೋಡಿ. ಸಾಧ್ಯ ಆದಷ್ಟು ಎಲ್ಲ ಮೂರ್ತಿಗಳು ಕೂಡ ನಿಮಗೆ ಈ ಒಂದು ಪ್ಲೇಸಲ್ಲಿ ಸಿಕ್ಕೇ ಸಿಗುತ್ತೆ. ಇಲ್ಲಿ ನೋಡಿ, ಪಂಚಮುಖದ ಹನುಮಂತ ದೇವರ, ರಾಧಾಕೃಷ್ಣ ಆಗಿರ್ಬೋದು, ಮತ್ತು ಇಲ್ಲಿ ಶಿವ ಮತ್ತು ಪಾರ್ವತಿ ನಂದಿ ಮೇಲೆ ಕುಳಿತಂಥ ಅದರ ಜೊತೆಗೆ ದೀಪಗಳನ್ನು ಕೂಡ ಇಟ್ಟಿದ್ದಾರೆ. ನಾವು ಯಾವ್ದು ಬೇಕಾದ್ರೂ ಕೂಡ ಪರ್ಚೇಸ್ ಮಾಡಬಹುದು. ಇದಂತೂ ಅದ್ಭುತವಾಗಿದೆ ನೋಡಿ ಸ್ನೇಹಿತರೆ. ಗಣಪತಿ ತನ್ನ ಸೊಂಡಿಯ ಮೂಲಕ ಕೈಗೆ ಜಾಯಿಂಟ್ ಆಗಿ ಮಧ್ಯ ಯಾವುದೇ ರೀತಿ ಶರೀರ ಇಲ್ಲದೆ, ಸೊ ಇಂಥವೆಲ್ಲ ಪರ್ಚೇಸ್ ಮಾಡೋದ್ರಿಂದ ಮನೆಯ ಅಲಂಕಾರಿಕೆ ಹೆಚ್ಚುತ್ತದೆ. ಇದು ಕೂಡ ದೇವರಂತ ಹೇಳೇನೆ ಪೂಜೆ ಮಾಡುವಂಥ ಒಂದು ಹಸು ತನ್ನ ಕರುವಿಗೆ ಹಾಲು ಉಣಿಸುತ್ತಿರುವ ಒಂದು ಮೂರ್ತಿ ಕೂಡ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಇಲ್ಲಿ ಕಾಣುವಂಥ ಹನುಮಂತ ದೇವರ, ರಾಧಾಕೃಷ್ಣ ಮತ್ತು ಶಿವನ ಮೂರ್ತಿಗಳಂತರೂ ಯಾರನ್ನು ಬೇಕಾದರೂ ಮೂಕ ವಿಸ್ಮಿತರನ್ನಾಗಿಸೋದ್ರಲ್ಲಿ ಸಂದೇಹ ಇಲ್ಲ ಸ್ನೇಹಿತರೆ. ಇಲ್ಲಿ ನೋಡಿ, ಒಂದು ಕುರ್ಚಿ ಮೇಲೆ ಕುಳಿತಂಥ ಗಣಪತಿ ಪುಸ್ತಕವನ್ನು ಓದುತ್ತಿರುವುದು ಅದ್ಭುತವಾಗಿದೆ ಸ್ನೇಹಿತರೆ. ಮಾರ್ಬಲ್ನಲ್ಲಿ ಮೂಡಿ ಬಂದಂಥ ವೆರೈಟಿ ಆಫ್ ನೈಟ್ ಲ್ಯಾಂಪ್ಗಳಿರ್ಬೋದು, ಮತ್ತು ಆಣೆಗಳು ಮಾಡಿ ನಿಲ್ಲಿಸಿದ್ದಾರೆ ಚಿಕ್ಕದು. ನಾವು ಕನ್ನಡದಲ್ಲಿ ಕಂದೀಲು ಅಂತ ಕರಿತಿದ್ದಲ್ಲ, ಆ ಥರ ಕಂದೀಲುಗಳು ಕೂಡ ಇವೆ ಮಾರ್ಬಲ್ನಲ್ಲಿ. ನಿಮಗೆ ವೆರೈಟಿ ಬಟ್ಟೆ ಬ್ಯಾಗ್ಗಳು ಕೂಡ ಸಿಗುತ್ತವೆ ಇಲ್ಲಿ ಹೆಣ್ಮಕ್ಕಳಿಗಾಗಿ ವಿಶೇಷವಾಗಿ. ಇಲ್ಲಿ ಕಟ್ಟಿಗೆಯಲ್ಲಿ ಮಾಡಿದಂಥ ಹಲವಾರು ಮನೆಗೆ ಬೇಕಾದಂಥ ಅಲಂಕಾರಿಕ ವಸ್ತುಗಳಾಗಿರ್ಬೋದು ಅಥವಾ ಗೃಹ ಬಳಕೆ ವಸ್ತುಗಳಾಗಿರ್ಬೋದು, ಟೀಪಾಯ್ ಅಥವಾ ಕನ್ನಡಿ ಅಥವಾ ಸೋಫಾ ಸೆಟ್ಗಳು ಕೂಡ ಇವೆ. ಸೊ ನಿಮಗೆ ಬೇಕಾದರೆ ಇಲ್ಲಿ ನೀವು ಬಂದು ಒಂದು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲೆಲ್ಲ ತಾಮ್ರದ, ಕಂಚಿನ, ಹಿತ್ತಾಳೆಯ ಹಳೆಯ ವಸ್ತುಗಳು ಕೂಡ ಸಿಗುತ್ತವೆ. ಸೊ ಆ್ಯಕ್ಚುಲಿ ಇವಾಗ ಮಾರ್ಕೆಟ್ನಲ್ಲಿ ಸಿಗುತ್ತಿರುವ ಎಷ್ಟೊಂದು ಪ್ಯೂರ್ ಅಂತ ಗೊತ್ತಿಲ್ಲ, ಬಟ್ ಇವೆಲ್ಲ ಹಳೆ ಏನು ವಸ್ತುಗಳಿವೆಯಲ್ಲ ಇವೆಲ್ಲ ಪ್ಯೂರ್ ತಾಮ್ರ, ಕಂಚು ಮತ್ತು ಹಿತ್ತಾಳೆ ವಸ್ತುಗಳೇ ಆಗಿರ್ತವೆ. ಸೊ ಇಂಥವುಗಳನ್ನ ಮನೆಯಲ್ಲಿ ಉಪಯೋಗ ಮಾಡೋದು ಒಳ್ಳೆಯದು ನಮ್ಮ ಆರೋಗ್ಯದ ದೃಷ್ಟಿಯಿಂದ.
ಸ್ನೇಹಿತರೆ, ಇವೆಲ್ಲ ಮಣ್ಣಿನಲ್ಲಿ ತಯಾರಿಸಿದಂಥ ಒಂದು ಕಿಚನ್ ಸೆಟ್ಗಳು. ಇಲ್ಲಿ ಅಡುಗೆ ತಯಾರಿಸಲಿಕ್ಕೆ ಇರ್ತಕ್ಕಂಥ ಮಡಿಕೆಗಳು ಕೂಡ ಇವೆ, ಟೀ ಕುಡಿಯೋಕ್ಕೆ ಅಂತೇಳಿ ಚಾಯ್ ಕಪ್ಗಳು ಕೂಡ ಇವೆ. ಸೊ ಹಲವಾರು ಒಂದು ಕಿಚನ್ ಸೆಟ್ಗಳು ಕೂಡ ಇವೆ. ಸೊ ನೀವು ಬಂದಾಗ ನೋಡಿ ಪರ್ಚೇಸ್ ಮಾಡ್ಬೋದು. ಪ್ಲಾಸ್ಟಿಕ್ಕು, ಪೇಪರ್ ಕಪ್ಗಳನ್ನ ಉಪಯೋಗ ಮಾಡೋ ಬದಲು ಈ ಥರದ ಮಣ್ಣಿನ ಅಥವಾ ತಾಮ್ರದ ಒಂದು ಪಾತ್ರೆಗಳನ್ನ ಉಪಯೋಗ ಮಾಡೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ಇಲ್ಲೆಲ್ಲ ಮಕ್ಕಳ ಆಟಿಕೆಗಳು ಕೂಡ ಇವೆ ನೋಡಿ. ಯಾವುದೇ ರೀತಿ ಪ್ಲಾಸ್ಟಿಕ್ ಆಟಿಕೆಗಳೆಲ್ಲ, ಎಲ್ಲವೂ ಕಟ್ಟಿಗೆಯಲ್ಲಿ ತಯಾರಿಸಿದಂಥ ಆಟಿಕೆಗಳಿವೆ. ಅವರನ್ನು ಮಾತಾಡ್ಸೋಣ ಬನ್ನಿ. ಎಲ್ಲ ವುಡನ್ನೇ. ನಿಮ್ಮದು ಆನ್ಲೈನ್ ಸೇಲ್ಸೋದು ಏನಿಲ್ಲ ಇದೆಯಾ? ಹೌದಾ? ಅಂದರೆ ಎಲ್ಲ ಪ್ಯೂರ್ ವುಡನ್ ಸಿಗುತ್ತೆ. ಸೊ ಏನು ನಿಮ್ಮದು ವೆಬ್ಸೈಟ್ ಅದು? ಹಾಂ, ಡೀಟೇಲ್ಸ್ ಕೊಡ್ತೀರಾ ನೀವು? ನಾವೇ ಹೇಳ್ಬೇಕು. ಹಾಂ, ಹೇಳ್ಬಿಡಿ ನೀವೇ. ನಮ್ಗೆ ಪ್ರಾಡಕ್ಟ್ಸ್ ಬೇಕು ಅಂದರೆ ನಿಮ್ಮ ವೆಬ್ಸೈಟ್ಗೆ ಹೋದರೆ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ, ಫೇಸ್ಬುಕ್ ಹೋದರೆ ಎಲ್ಲ ಸಿಗುತ್ತೆ. ಹಾಂ, ಛಾಯಾ ನಿಸರ್ಗ ಅಂತ ಹೊಡೆದ್ರೆ ವೆಬ್ಸೈಟ್ ಮತ್ತು ಇನ್ಸ್ಟಾಗ್ರಾಮ್. ನಿಮ್ಮ ಕಾಂಟ್ಯಾಕ್ಟ್ ನಂಬರು ಎಲ್ಲ ಇದೆ. ಛಾಯಾ ನಿಸರ್ಗ. ಇಲ್ಲಿ ಬೆಂಗಳೂರಲ್ಲಿ ನಿಮ್ದೇನು ಅಂಗಡಿ ಇದೆಯಾ? ಅಂಗಡಿ ಇಲ್ಲ, ಆನ್ಲೈನ್ ಸ್ಟೋರ್. ಬರೀ ಆನ್ಲೈನ್ ಸ್ಟೋರ್ ಅಷ್ಟೇ? ಮತ್ತು ಆನ್ಲೈನ್ ಸ್ಟೋರ್. ಓಕೆ. ಸೊ ಎಲ್ಲ ವುಡನ್, ಪ್ಯೂರ್ ವುಡನ್ದೇ ಸಿಗುತ್ತೆ. ಏನ್ಷಿಯಂಟ್ ಪಜಲ್ಸ್ ಆ್ಯಂಡ್ ಟ್ರೆಡಿಷನಲ್ ಗೇಮ್ಸ್. ಹಾಂ ಹಾಂ, ಅಂದರೆ ಮಕ್ಕಳಿಗೆ ಆಟಿಕೆ ಅಂತೇಳಿ. ಮಕ್ಕಳಿಗಿಂತ ಅಂತ ಇವೆಲ್ಲ ಡಿಜಿಟಲ್ ಆಗ್ಬಿಟ್ಟಿದೆಯಲ್ಲ ಸರ್ ಎಲ್ಲ. ಹಾಂ, ಎವರಿ ಸಿಟ್ಟಿಂಗ್ ಮೊಬೈಲಲ್ಲಿ ಮತ್ತು ಎಲ್ಲ ಆಟನ ಫಿಸಿಕಲ್ ಆಗಿ ಆಡೋದಕ್ಕಿಂತ ಎಲ್ಲ ಮೊಬೈಲ್ ಆಟ, ಅದು ನೆಗೆಟಿವ್ ಜಾಸ್ತಿ ಮತ್ತು ಕಣ್ಣಿಗೆ ಎಫೆಕ್ಟ್. ಸೊ ಪ್ಲಾಸ್ಟಿಕ್ ಬಳಸೋದಕ್ಕೆ ಈ ವುಡನ್ ಬಳಸೋದಿಲ್ಲ ಅಂದರೆ ಕಾಸ್ಟ್ ವೈಸ್ ನೋಡಿದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಈ ವುಡನ್ದೆಲ್ಲ. ಏನು ಸರ್, ಪ್ಲಾಸ್ಟಿಕ್ ಆರ್ ಇಂಡಿಯನ್ ಪ್ಲಾಸ್ಟಿಕ್ ಮಾಡಲ್ಲ ಸರ್, ಎಲ್ಲ ಚೈನಾ. ಹಾಂ, ಆಲ್ಮೋಸ್ಟ್ ಚೈನಾ 95% ಚೈನಾ ಪ್ಲಾಸ್ಟಿಕ್ ಅಂತ ತಕ್ಷಣ. ಹೌದು. ನಮ್ಮ ಇಂಡಿಯನ್ ಯಾರು ಪ್ಲಾಸ್ಟಿಕ್ ಮಾಡಲ್ಲ. ಹಾಂ, ಅದರಿಂದ ಏನಾಗುತ್ತೆ, ಚೈನಾ ಐಟಮ್ನ ಅವ್ರನ್ನ ಉದ್ಧಾರ ಮಾಡ್ದಂಗೆ ಆಗುತ್ತೆ. ನಾವ್ಯಾಕೆ ಅವನ್ನ ಉದ್ಧಾರ ಮಾಡಬೇಕು? ಅದು ನಿಜ. ಬಟ್ ಪ್ಲಾಸ್ಟಿಕ್ ಏನಕ್ಕೆ ಉಪಯೋಗ ಮಾಡಬಾರ್ದು ಅಂತ? ಹೌದು, ಎಲ್ಲ ಅದು ಪರಿಸರ ಸ್ನೇಹಿ ಇಲ್ವಲ್ಲ ಸರ್, ಪರಿಸರಕ್ಕೆ ಆಪೋಸಿಟ್ ಅದು. ಸೊ ಮಕ್ಕಳ ಮೇಲೆ, ಅವರ ಹೆಲ್ತ್ ಮೇಲೆ ಪ್ರಭಾವ ಬೀರುತ್ತೆ. ನ್ಯಾಚುರಲ್ ಎಫೆಕ್ಟು, ಪ್ಲಾಸ್ಟಿಕ್ ಎಫೆಕ್ಟ್. ಪ್ಲಾಸ್ಟಿಕ್ ಎಲ್ಲ ಕಲರ್ ಬೇರೆ ಒಂಥರ ಬೇರೆ ಬೇರೆ ಕಲರ್ ಹಾಕಿರ್ತಾರೆ. ಅದನ್ನ ಮುಟ್ಟು ಫೀಲ್ಡ್ಗೆ ಅದನ್ನ ಮಟ್ಟು ಬಾಯಿಗಳು ಹಾಕಿದ್ರು ಮೈಕ್ರೋ ಪ್ಲಾಸ್ಟಿಕ್ ಹೋಗಿ ಹೋಗುತ್ತೆ ಮಕ್ಕಳ ಶರೀರದಲ್ಲಿ. ಅದೆಲ್ಲ ಪಾಯ್ಸನ್. ಅದು ಪ್ಲಾಸ್ಟಿಕ್ ಅಂದ್ರೆ ಪಾಯ್ಸನ್. ಹೌದು. ಮರ ಆ ರೀತಿ ಇಲ್ಲ. ಮರ ನೀವು ಎಷ್ಟರ ಮುಟ್ಟಿ ನ್ಯಾಚುರಲ್ ಪ್ಲಾಸ್ಟಿಕ್. ಹೌದು. ಮತ್ತೆ ಅದು ಮರ ಅಂದ ತಕ್ಷಣ ಅದು ಮರ ನೀರಲ್ಲಿ ಇಟ್ಟು ಮಾಡಿ ಮಣ್ಣಲ್ಲಿ ಹಾಕಿ ಗೆಜ್ಲೆ ತಿಂದು ಮರ ಮುಣ್ಣಾಗೋಗುತ್ತೆ ಭೂಮಿಯಲ್ಲಿ. ಭೂಮಿಗೆ ಅದು ಪಾಯ್ಸನ್, ಭೂಮಿಗೆ ಪಾಯ್ಸನ್ ಆಗ್ತದೆ ಪ್ಲಾಸ್ಟಿಕ್. ಸೊ ಎಲ್ಲ ಥರದ ಮಕ್ಕಳ ಆಟಿಕೆ ಸಿಗುತ್ತೆ ನಿಮ್ಮಲ್ಲಿ. ಯೂಟ್ಯೂಬ್ ಇನ್ನೂ ಸ್ವಲ್ಪ ಅಪ್ಡೇಟ್ ಹಾಕಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ನಂದು ಮಾಹಿತಿ ಭಂಡಾರ ಅಂತೇಳಿ. ಹಾಂ.
ಇಲ್ಲಿ ನೋಡಿ ಸ್ನೇಹಿತರೆ, ಮಣ್ಣಿನಿಂದ ಮಾಡಿದಂಥ ಒಂದು ಚರಿಗೆ ಆಗಿರ್ಬೋದು ಅಥವಾ ಬಾಟಲ್ಗಳು ಕೂಡ ಇವೆ, ಮಡಿಕೆಗಳು ಕೂಡ ಇವೆ, ನೀರು ತುಂಬಿಡಿರ್ತಕ್ಕಂಥ ಮಡಿಕೆ, ದೊಡ್ಡ ದೊಡ್ಡ ಮಡಿಕೆಗಳು ಕೂಡ ಇವೆ. ನಾವು ಪ್ಲಾಸ್ಟಿಕ್ ಬಾಟಲ್ಗಳನ್ನು ಮಾರ್ಕೆಟ್ನಲ್ಲಿ ಎಂಥ ಬೇಕಾದರೂ ಸಿಗುತ್ತೆ. ಆದರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದಾಗ ನಾವು ಮಣ್ಣಿನ ಒಂದು ಐಟಮ್ಸ್ಗಳನ್ನೇ ಪರ್ಚೇಸ್ ಮಾಡಬೇಕು. ಸೊ ಮಣ್ಣಿಂದ ಮಾಡಿದ್ದು ಸ್ವಲ್ಪ ಒಡೆಯತ್ತಂತ ಹೇಳ್ಬೋದು, ಆದರೆ ಸುರಕ್ಷಿತವಾಗಿ ನಾವು ಉಪಯೋಗ ಮಾಡೋದನ್ನು ಕಲಿತ್ರೆ ಅದು ತುಂಬ ದಿನಗಳ ಬಾಳಿಕೆ ಬಂದೇ ಬರುತ್ತೆ. ಸೊ ದಯವಿಟ್ಟು ನಿಮ್ಮ ಆರೋಗ್ಯ ಅದರ ದೃಷ್ಟಿ ಇಟ್ಟುಕೊಂಡು ಮಣ್ಣಿನ ಪಾತ್ರೆಗಳು, ಕಂಚು, ಈ ಥರ ಹಿತ್ತಾಳೆ, ತಾಮ್ರಗಳನ್ನ ಉಪಯೋಗನ ಮಾಡಬೇಕು. ಯಾಕಂದರೆ ಆರೋಗ್ಯನೇ ಭಾಗ್ಯ ಅಲ್ವಾ. ನಮ್ಮ ಹತ್ರ ಎಷ್ಟೇ ಕೋಟಿ ಇದೆ ಅಂದ್ರೂ ನಮ್ಮ ಹತ್ರ ಆರೋಗ್ಯ ಇಲ್ಲ ಅಂದರೆ ಆ ಕೋಟಿಗೆ ಬೆಲೆನೇ ಇಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಹ್ಯಾಂಡ್ ಮೇಡ್ ನ್ಯಾಚುರಲ್ ಮ್ಯಾಟ್ ಐಟಮ್ಸ್ಗಳಿವೆ. ಇವೆಲ್ಲ ಕಾಟನ್ ಮತ್ತು ಹುಲ್ಲಿನ ಅಂಶಗಳನ್ನು ಬಳಸಿ ನಿರ್ಮಾಣ ಮಾಡಲಾಗಿದೆ. ಯಾವುದೇ ರೀತಿ ಪ್ಲಾಸ್ಟಿಕ್ ಮಟೀರಿಯಲ್ಗಳನ್ನ ಉಪಯೋಗ ಮಾಡೇ ಇಲ್ಲ. ಇವೆಲ್ಲ ಬಟ್ಟೆ ಬ್ಯಾಗ್ಗಳು, ಅಂದರೆ ಬಟ್ಟೆಯಿಂದನೇ ತಯಾರಿಸಿದಂಥ ಬ್ಯಾಗ್ಗಳು, ಯಾವುದೇ ರೀತಿ ಪ್ಲಾಸ್ಟಿಕ್ ಐಟಮ್ಸ್ಗಳಲ್ಲ. ಮತ್ತು ಇವು ಪ್ಲಾಸ್ಟಿಕ್ ಐಟಮ್ಸ್ಗಳನ್ನು ನಾಚುವಂತೆ ನ್ಯಾಚುರಲ್ ಕಲರ್ಗಳನ್ನ ಬಳಸಿ ಒಂದು ತಯಾರು ಮಾಡಿದಂಥ ಬಟ್ಟೆ ಬ್ಯಾಗ್ಗಳು ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಕೂಡ ನಾವು ವುಡನ್ ಕಿಚನ್ ಸೆಟ್ಟನ್ನು ನೋಡ್ಬೋದು. ಅವು ಕೂಡ ನೀಮ್ ವುಡ್ ಅಂದರೆ ಬೇವಿನ ಮರದಿಂದ ತಯಾರಿಸಿದಂಥ ಒಂದು ಕಿಚನ್ ಸೆಟ್ಗಳಿವೆ. ಚಮಚೆ ಹಿಡ್ಕೊಂಡು ಎಲ್ಲ ಪಾತ್ರೆ ಪಗಡೆಗಳು ಕೂಡ ಇವೆ ಇಲ್ಲಿ. ಸ್ನೇಹಿತರೆ, ಇಲ್ಲಿ ಕೂಡ
ಗೃಹ ಅಲಂಕಾರಿಕ ಅಂದರೆ ಮನೆಗೆ ಅಲಂಕಾರಿಕ ವಸ್ತುಗಳಾದಂಥ ಮಾರ್ಬಲ್ ಮತ್ತು ವುಡನ್ ಐಟಮ್ಸ್ಗಳನ್ನು ಕೂಡ ನೋಡ್ಬೋದು ಇಲ್ಲಿ. ಸ್ನೇಹಿತರೆ, ಇಲ್ಲಿ ಕೂಡ ನಾವು ತಾಮ್ರ, ಹಿತ್ತಾಳೆ, ಕಂಚು ಮತ್ತು ಪಂಚಲೋಹಗಳಲ್ಲಿ ನಿರ್ಮಿಸಿದಂಥ ಮೂರ್ತಿಗಳನ್ನ ನೋಡ್ಬೋದು. ನೋಡಿ ಎಷ್ಟೊಂದು ಕ್ಲಿಷ್ಟಕರ ಆಗಿವೆ ಒಂದೊಂದು ಮೂರ್ತಿಗಳನ್ನ ನೋಡಿದರೆ, ಈ ರೀತಿ ಮಾಡಲಿಕ್ಕೆ ಸಾಧ್ಯನಾ ಮನುಷ್ಯನಿಂದ ಅನ್ನುವಂಥ ಒಂದು ಮೂರ್ತಿಗಳು ಕೂಡ ಇವೆ. ಅಷ್ಟೊಂದು ಕಷ್ಟದಾಯಕವಾಗಿವೆ ಅವು ಮಾಡಲಿಕ್ಕೆ. ಸ್ನೇಹಿತರೆ, ಇಲ್ಲಿ ಕೂಡ ನಾವು ಮಾರ್ಬಲ್ ಐಟಮ್ಸ್ಗಳನ್ನ ನೋಡ್ಬೋದು. ನೋಡಿ, ಚಹಾ ಕಪ್ ಇರ್ಬೋದು, ಅಥವಾ ಮಗ್ಗಳು, ಅಥವಾ ಕುಕ್ಕಿಂಗ್ ಸೆಟ್ಗಳಿರ್ಬೋದು, ಕಿಚನ್ ಸೆಟ್ಗಳು, ಮತ್ತು ನಿಮಗೆ ಫ್ಲವರ್ ಪಾಟ್ಗಳಿರ್ಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳ್ತೀವಲ್ಲ, ಉಪ್ಪಿನಕಾಯಿ ಹಾಕಲಿಕ್ಕೆ ಅಂತೇಳಿ ಕಲಬರಣಿ. ಸೊ ಇವೆಲ್ಲ ಒಂದು ಮಾರ್ಬಲ್ ಐಟಮ್ಸ್ಗಳೇ. ಸೊ ಚೆನ್ನಾಗಿವೆ ನೋಡಲಿಕ್ಕೆಲ್ಲ. ಈ ಒಂದು ಎಕ್ಸಿಬಿಷನ್ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಸ್ನೇಹಿತರೆ. ನಿಮಗೆ ಒಳಗಡೆ ಪೇಂಟಿಂಗ್ ಕೂಡ ಫ್ರೀಯಾಗಿ ನೋಡ್ಬೋದು. ಆದರೆ ಎಲ್ಲ ವಸ್ತುಗಳು ಕೂಡ ತುಂಬ ಅತ್ಯಂತ ಕ್ವಾಲಿಟಿ ವಸ್ತುಗಳೇ ಸಿಗುತ್ತವೆ ಇಲ್ಲಿ. ಸ್ವಲ್ಪ ರೇಟಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೋದು. ಮನುಷ್ಯನ ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಇವೆಲ್ಲ ಅನಿವಾರ್ಯನೇ ಅನಿಸುತ್ತೆ. ದಯವಿಟ್ಟು ಈ ಏಪ್ರಿಲ್ 19ರಿಂದ 29 ಒಳಗಾಗಿ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಾಗಿ ಯಾವಾಗಾದರೂ ನೀವು ಬಂದು ವಿಸಿಟ್ ಮಾಡ್ಕೊಂಡು ಹೋಗಿ. ಸ್ನೇಹಿತರೆ, ಈ ಒಂದು ಎಕ್ಸಿಬಿಷನ್ಗಳ ಜೊತೆಗೆ ಹಲವಾರು ಕಾರ್ಯಕ್ರಮಗಳು ಕೂಡ ಇಲ್ಲಿ ಮಾಡ್ತಿದ್ದಾರೆ ಸಂಜೆ ಟೈಮಲ್ಲಿ. ಸೊ ನೀವು ಮಧ್ಯಾಹ್ನ ಬಂದರೆ ಈ ಪೇಂಟ್ಗಳನ್ನೆಲ್ಲ ನೋಡಿಕೊಂಡು, ಈ ಮಳಿಗೆಗಳನ್ನೆಲ್ಲ ನೋಡಿಕೊಂಡು, ಸುತ್ತ ಹಾಕ್ಕೊಂಡು, ನಿಮ್ಮ ಪರ್ಚೇಸ್ಗಳನ್ನ ಮಾಡಿಕೊಂಡು ಈ ಮ್ಯಾಜಿಕ್ ಶೋ ಅಥವಾ ಈ ಫೋಕ್ ಬ್ಯಾಂಡ್ಗಳನ್ನ ಕೂಡ ನೀವು ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಮನೆಗೆ ಹೋಗ್ಬೋದು ಸ್ನೇಹಿತರೆ. ಈ ಒಂದು ಇನ್ಫಾರ್ಮೇಷನನ್ನು ತಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ, ನಿಮಗೂ ಬರೋಕ್ಕಾಗಲಿಲ್ಲ ಅಂದ್ರೆ ಅವರಾದರೂ ಬಂದು ಇದರ ಉಪಯೋಗ ಪಡೀಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ನನ್ನ ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.